ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನೇನು ಇಯರ್ ಎಂಡ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಪ್ರತಿಯೊಂದು ಕಂಪ್ನೀಸಲ್ಲೂ. ಅದೇ ರೀತಿ ನಮ್ಮ ಆಫೀಸಲ್ಲಿ ಸಹ ಈ ವರ್ಷದ ಇಯರ್ ಎಂಡ್ ಸೆಲೆಬ್ರೇಷನ್ಸ್ ಅಂತ ಒಂದು ಈವೆಂಟ್ ಆರ್ಗನೈಸ್ ಮಾಡಿದರು. ಸೊ ಒಂದು ಕಂಡೀಷನ್ ನಮಗೆಲ್ಲ ಹೇಳಿದ್ದೇನೆಂದರೆ ಎಲ್ಲರೂ ಎತ್ನಿಕ್ ಡ್ರೆಸ್ಸಲ್ಲಿ ಬರಬೇಕು ಅಂತ. ಮತ್ತು ಯಾರು ಚೆನ್ನಾಗಿ ವೆಲ್ ಡ್ರೆಸ್ಡಾಗಿ ಬರ್ತಾರೆ ಎತ್ನಿಕಲ್ಲಿ ಅವ್ರಿಗೆ ಒಂದು ಪ್ರೈಸ್ ಸಹ ಇದೆ ಅಂತ ಹೇಳಿದರು. ಸೊ ನಾವು ಕನ್ನಡದವರಾಗಿ ಒಂದು ಒಳ್ಳೆ ಸ್ಯಾರಿ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಕಿವಿಗೆ ಒಂದು ಒಳ್ಳೆ ಜುಮ್ಕ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಈ ಒಂದು ಔಟ್ಫಿಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸ್ಯಾರಿ ಅಂದ್ರೇ ನಮಗೊಂದು ಎಮೋಷನ್ ಅಲ್ವಾ. ಕನ್ನಡಿಗರಾಗಿ ಯಾವುದೇ ಒಂದು ಫಂಕ್ಷನ್ ಆಗಲಿ, ಒಂದು ಪೂಜೆ ಆಗಲಿ, ಇಲ್ಲ ಯಾವುದೇ ಒಂದು ಸ್ಪೆಷಲ್ ಡೇಸಲ್ಲಿ ಪ್ರಿಫರ್ ಮಾಡೋದು ಅಂದರೆ ನಾವು ಸ್ಯಾರೀಸೇ. ಸೊ ಅದಕ್ಕೆ ನಾನು ಇವತ್ತು ಎತ್ನಿಕ್ ಡೇಯಲ್ಲಿ ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಅದರಲ್ಲೂ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರಿ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಎಷ್ಟೇ ಕಾಸ್ಟ್ಲಿ ಡ್ರೆಸ್ ಹಾಕ್ಕೊಂಡ್ರೂ ಈ ಒಂದು ನಮ್ಮ ಒಂದು ಟ್ರೆಡಿಷ್ನಲ್ ಡ್ರೆಸ್ಸಸ್ ಏನಿರುತ್ತಲ್ಲ ಅದರಲ್ಲಿ ನೀವು ಕಾಣೋಂಗೆ ಇನ್ಯಾವುದ್ರಲ್ಲೂ ಚೆನ್ನಾಗಿ ಕಾಣಲ್ಲ. ಎಸ್ಪೆಷಲಿ ಈ ಸ್ಯಾರೀಸಲ್ಲಿ ಹೆಂಗಸರಿಗೆ ಒಂಥರ ಎನ್ಹ್ಯಾನ್ಸ್ ಆಗುತ್ತೆ ಬ್ಯೂಟಿ ಸ್ಯಾರಿ ಉಟ್ಕೊಂಡಾಗ ಅಂತಲೇ ಹೇಳ್ಬೋದು. ಸೊ ಈ ರೀತಿ ರೆಡಿ ಆಗಿದ್ದೆ. ಇನ್ನೇನು ನನಗೂ ಟೈಮ್ ಆಯಿತು. ಸೊ ಇನ್ನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಸೊ ನಮ್ಮ ಹಸ್ಬೆಂಡ್ಗೂ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅವರೇ ನಾನು ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಇವಾಗ ಎಲ್ಲ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈವೆಂಟ್ನ ಆರ್ಗನೈಸ್ ಮಾಡಿರೋ ವೆನ್ಯೂ ಬಂದು ದ ಪಾಲ್ ಅಂತ ಒಂದು ಹೋಟೆಲ್ ಇದೆ. ಅಂದರೆ ನಮ್ಮ ಆಫೀಸ್ಗೆ ಅದು ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದ್ರಿಂದ ಅಲ್ಲೇ ಎಲ್ಲ ಆರ್ಗನೈಸ್ ಮಾಡಿದರು. ಸೊ ಹಂಗೂ ಏನೋ ಆಫೀಸಿಗೆ ಬಂದ್ರೇನು ಅಲ್ಲಿಂದ ವಾಕಬಲ್ ಇರಲಿ ಅಂತ. ಬಟ್ ನಾನು ಡೈರೆಕ್ಟಾಗಿ ಹೋಟ್ಲ್ ಹತ್ರನೇ ಡ್ರಾಪ್ ಹಾಕ್ಸ್ಕೊಂಡೆ ನಮ್ಮ ಹಸ್ಬೆಂಡ್ ಹತ್ರ. ಸೊ ದಟ್ ನನಗೆ ಹೋಗೋಷ್ಟರಲ್ಲೇ ಆಲ್ಮೋಸ್ಟ್ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಎಲ್ಲ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರು, ಫೋನ್ ಮಾಡಿದ್ರೆ ಕಲೀಗ್ಸ್ ಎಲ್ಲ. ಸೊ ಎಲ್ಲ ಇಲ್ಲಿ ಬಂದು ಮತ್ತೆ ಜಾಯಿನ್ ಆದೆ ಎಲ್ಲರನ್ನೂ. ಸೊ ಪ್ರೋಗ್ರಾಮ್ ನೋಡಿ ಇದು ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟಿಂಗಲ್ಲಿ ಲೈಕ್ ಲೀಡರ್ಸ್ದು ಸ್ಪೀಚು ಇಂಥದ್ದೆಲ್ಲ ಇರುತ್ತಲ್ವ, ಅದೆಲ್ಲ ಮುಗಿದ್ಮೇಲೆ ಅವ್ರು ಜಾಸ್ತಿ ಪಾಪ ಮಾತಾಡಲೂ ಇಲ್ಲ. ಆ್ಯಕ್ಚುಲಿ ಎಲ್ಲರೂ ಬೇರೆ ಪ್ರೋಗ್ರಾಮ್ಸ್ಗೆಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಲೈಕ್ ಸ್ವಲ್ಪತ್ತಷ್ಟೇ ಎಲ್ಲರೂ ಮಾತಾಡಿದ್ರು. ಆಮೇಲೆ ಎಂಟರ್ಟೈನಿಂಗ್ ಇದು ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇವರೆಲ್ಲ ನೋಡಿ ಈ ವರ್ಷದ ಇಂಟರ್ನ್ಸು ಅಂದರೆ ಇಂಟರ್ನ್ಸ್ ಆಗಿ ಜಾಯಿನ್ ಆದವರು ಇವಾಗ ಎಂಪ್ಲಾಯೀಸ್ ಆಗಿದ್ದಾರೆ, ಅಂದರೆ ಅಬ್ಸರ್ವ್ ಆಗಿದ್ದಾರೆ. ಸೊ ಅವ್ರದ್ದೇ ಹವಾ ಇತ್ತು ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ಎಂಪ್ಲಾಯೀಸ್ ಯಾರಿಗೆ ಎಕ್ಸ್ಪೀರಿಯನ್ಸ್ಡ್ ಇರುತ್ತೋ ಅವ್ರಿಗಿಂತ ಫ್ರೆಷರ್ಸ್ ಯಾರು ಬರ್ತಾರಲ್ವ ಅವರು ತುಂಬ ಜೋಶಲ್ಲಿರ್ತಾರೆ ಇಂಥ ಇವೆಂಟ್ಸಲ್ಲೆಲ್ಲ. ನಾನು ನೋಡಿರೋ ಹಂಗೆ ನಾನು ಈ ಕಂಪನಿಗೆ ಇಂಟರ್ನ್ ಆಗೇ ಜಾಯ್ನ್ ಆದವಳು. ಆವಾಗ ಈ ಈವೆಂಟ್ಸಲ್ಲಿ, ಈ ಪ್ರೋಗ್ರಾಮ್ಸಲ್ಲಿ ಇದ್ದಿದ್ದು ಜೋಶು ನನಗೆ ಇವಾಗಿಲ್ಲ. ಸೊ ಫಸ್ಟ್ ಟೈಮ್ ಕಾಲೇಜ್ ಲೈಫಿಂದ ಫಸ್ಟ್ದು ಯಾವುದು ಕಂಪನಿ ಸೇರಿರ್ತೀವಲ್ವ ಆ ಒಂದು 1 or 2 years ಅದೊಂಥರ ಗೋಲ್ಡನ್ ಡೇಸ್ ಅಂತಲೇ ಹೇಳ್ಬೋದು. ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಿರೋವಂಥ ಫೀಲ್ ಇರುತ್ತೆ ಫಸ್ಟು ಜಾಬು, ಫಸ್ಟ್ ಸ್ಯಾಲ್ರಿ ತಗೊಳ್ಳೋವಾಗ. ಸೊ ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಒಂದು ಇಂಟರ್ನ್ಶಿಪ್ ಜರ್ನಿ ಮತ್ತು ನಾನು ಹೆಂಗೆ ಎಂಪ್ಲಾಯಿ ಆದೆ ಅದೆಲ್ಲ ನನಗೆ ಒಂದು 5 minutes ಮೆಲ್ಕಾಗ್ತು ಅಂತಲೇ ಹೇಳ್ಬೋದು. ಸೊ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಇವ್ರನ್ನೆಲ್ಲ ನೋಡಿ ಖುಷಿ ಆಯಿತು. ನನ್ನನ್ನು ಅವರಲ್ಲಿ ನೋಡ್ಕೊಳ್ಳೋ ಅಂಥ ಒಂದು ಮೊಮೆಂಟ್ ಕ್ರಿಯೇಟ್ ಆಯಿತು ಆ ಒಂದು ಮೊಮೆಂಟಲ್ಲಿ ಅಂತಲೇ ಹೇಳ್ಬೋದು. ಸೊ ಮತ್ತು ಓಲ್ಡ್ ಮೆಮೊರೀಸ್ಗೆ ಹೋಗಿ ಮತ್ತು ಎಲ್ಲ ಕಲೀಗ್ಸು ಎಲ್ಲ ಸೇರಿ ಟಪಾಂಗುಚ್ಚಿ ಆಗ್ತಾರಲ್ವ ಲಾಸ್ಟಲ್ಲಿ, ಅದು ಒಂದು ಗೋಲ್ಡನ್ ಮೂಮೆಂಟ್ ಆಫ್ ದ ಡೇ ಅಂತಲೇ ಹೇಳ್ಬೋದು. ತುಂಬಾ ಎಂಟರ್ಟೈನಿಂಗ್, ನಾನಂತೂ ಎಂಜಾಯ್ ಮಾಡಿದೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಪಾರ್ಟ್ ಆಫ್ ದ ಈವೆಂಟ್ ಇಷ್ಟ ಆಗುತ್ತೆ ಅಂದರೆ ಆ ಟಪಾಂಗುಚ್ಚಿ ಎಲ್ಲರೂ ಆಡೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟು ಸ್ವಲ್ಪ ಸಿಂಗಿಂಗು ಇಂಥದ್ದೆಲ್ಲ ಪ್ರೋಗ್ರಾಮ್ಸ್ ಕಂಟಿನ್ಯೂ ಆಯಿತು. ಸೊ ಇವಾಗ ನಾನು ಆಲ್ರೆಡಿ ಹೇಳಿದ್ನಲ್ವ ವೆಲ್ ಡ್ರೆಸ್ಡ್ ಆಗಿರೋರಿಗೆ ಎಲ್ಲನೂ ಪ್ರೈಸಸ್ ಕೊಟ್ಟರು ಅಂತ. ಸೊ ಅವ್ರನ್ನ ಇವಾಗ ಕರಿತಾ ಇದ್ದಾರೆ. ಇವ್ರಿಗೆ ನೋಡಿ ಕರ್ನಾಟಕ ಶೈಲಿ ಈ ಕಚ್ಚೆ ಥರ ಉಟ್ಕೊಂಡು ಟೋಪಿ ಹಾಕ್ಕೊಂಬಂದಿದ್ರು ರಾಮ್ ಅಂತ, ಅವ್ರಿಗೆ ಸೆಲೆಕ್ಟ್ ಮಾಡಿದ್ರು. ಮತ್ತು ಈ ಚೆನ್ನೈ ಅವರ ಒಂದು ಟ್ರೆಡಿಷನ್, ಆಂಧ್ರ ಅವರು, ಕರ್ನಾಟಕ ಅವರು, ಈ ಥರ ಎಲ್ಲ ಹುಡುಗರು ಈ ಪಂಚೆ ಶಲ್ಯ ಇದರಲ್ಲೆಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದರು. ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಹೆಸರು ಕೂಡ ಅವರು ಕಾಲ್ ಮಾಡಿದ್ರು. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಹೋಗಿರಲಿಲ್ಲ, ಜಸ್ಟ್ ಒಂದು ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಬಟ್ ಸಮವ್ ನೋಡಿ ನಮ್ಮ ಒಂದು ಟ್ರೆಡಿಷನ್ನು ಎಲ್ಲ ಕಡೆ ಹೈಲೈಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲು. ಜಸ್ಟ್ ಸೀರೆ ಉಟ್ಕೊಂಡು ಹೋದ್ರೂ ಅದು ವೆಲ್ ಡ್ರೆಸ್ಡಾಗಿ ಕಾಣುತ್ತೆ. ಸೊ ಫೈನಲಿ ಸ್ಯಾರಿ ಉಟ್ಕೊಂಡು ಹೋಗಿ ಅಲ್ಲಿ ಒಂದು ಪ್ರೈಸ್ ತೊಗೊಂಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲರೂ ಕೊಲೀಗ್ಸ್ ಎಲ್ಲ ಸ್ಯಾರಿಯಲ್ಲಿ ಬಂದಿದ್ರಲ್ವ, ಸೊ ಎಲ್ಲ ಫೋಟೋ ಸೆಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅದಾದಮೇಲೆ ಇನ್ನೇನು ನಮಗೂ ಹೊಟ್ಟೆ ತಾಳ ಆಗ್ತಾಯಿತ್ತು, ಮಧ್ಯಾಹ್ನ ಬೇರೆ ಆಗಿತ್ತಲ್ವ, ಲಂಚ್ ಟೈಮು. ಸೊ ಎಲ್ಲ ಇವಾಗ ಊಟಕ್ಕೆ ಜೊತೆಲಿ ಹೋಗ್ತಾ ಇದ್ದೀವಿ. ಅಂದರೆ ಆ್ಯಂಬಿಯನ್ಸ್ ಅಂತೂ ಎಲ್ಲ ಕಡೆನೇ ನ್ಯೂ ಇಯರ್ದು ಇನ್ನೇನು ಬರ್ತಾ ಇದೆ ಅಲ್ಲ ಅಂತ ಡಿಸೆಂಬರ್ ಸ್ಟಾರ್ಟಿಂಗಿಂದನೇ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಎಲ್ಲ ರೆಸ್ಟೋರೆಂಟ್ಸಲ್ಲಿ, ಹೋಟೆಲ್ಸಲ್ಲೆಲ್ಲ. ಇಲ್ಲೂ ಅಷ್ಟೇ ಎಲ್ಲ ಕಡೆನೂ ಡೆಕೋರೇಷನ್ಸ್ ಚೆನ್ನಾಗಿ ಮಾಡಿದ್ರು. ಆ್ಯಂಬಿಯನ್ಸ್ ಅಂತೂ ಸೂಪರಾಗಿತ್ತು.
ಮತ್ತು ಒಂದು 200 ಮೆಂಬರ್ಸ್ಗೆ ಇಲ್ಲಿ ಫುಡ್ ಆರ್ಗನೈಸ್ ಮಾಡಿದರು. ಸೊ ನಾವು ಎಲ್ಲ ಬಫೆಟ್ ಲಂಚ್ ಎಲ್ಲ ಏನೇನು ಬೇಕೋ ಎಲ್ಲ ಬಡಿಸ್ಕೊಂಡು ಇವಾಗ ಬಂದು ತಿಂತಾಯಿದ್ವಿ. ಇವ್ರು ಸ್ಮಿತಾ ಅಂತ ವೆಜ್ಜು ನೋಡಿ, ಇದು ವೆಜ್ ಥಾಲಿ ಈ ಥರ ಇತ್ತು ಸ್ಟಾರ್ಟರ್ಸ್ದೆಲ್ಲ. ಇದು ನಾನ್ ವೆಜ್ ಅವ್ರಿಗೆ, ನಾನ್ ವೆಜ್ ಸೂಪು ಮತ್ತು ಸ್ಟಾರ್ಟರ್ಸು, ಅಂದರೆ ಆಪ್ಷನ್ಸ್ ಮಾತ್ರ ತುಂಬಾ ಇತ್ತು. ಲೈಕ್ ಹೊಟ್ಟೆ ತುಂಬ ತಿನ್ಬೋದು. ಅಂದರೆ ನಮಗೆ ನಾನ್ ವೆಜಿಟೇರಿಯನ್ಗೆ ಅಡ್ವಾಂಟೇಜ್ ಏನಂದರೆ ಎರಡೂ ಟ್ರೈ ಮಾಡ್ತೀವಿ ನಾವು, ವೆಜ್ಜು ಟ್ರೈ ಮಾಡ್ತೀವಿ, ನಾನ್ ವೆಜ್ ಎರಡೂ ಟೇಸ್ಟ್ ನಮಗೆ ಗೊತ್ತಿರುತ್ತೆ. ಪಾಪ ವೆಜಿಟೇರಿಯನ್ಸ್ಗೆ ಬರೀ ವೆಜ್ ಅಷ್ಟೇ ಟ್ರೈ ಮಾಡೋಕ್ಕಾಗುತ್ತೆ. ಸೊ ನಾನು ಎರಡೂ ಹಾಕ್ಕೊಂಡು ಏನೇನಿತ್ತು ಎಲ್ಲನೂ ಟೇಸ್ಟ್ ಮಾಡಿದೆ. ಪ್ರತಿಯೊಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಗುಡ್ ಥಿಂಗ್ ಏನಂದರೆ ಈ ಥರ ಎಲ್ಲ ಕಲೀಗ್ಸ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ, ಸೊ ನಾವೆಲ್ಲ ಜೊತೆಯಲ್ಲಿ ಒಂದು ಫ್ಯಾಮ್ಲಿ ಥರ ಕೂತ್ಕೊಂಡು ತಿಂತೀವಲ್ವ, ಅದು ಇನ್ನೂ ಒಂಥರ ಖುಷಿ ಕೊಡುತ್ತೆ. ಸೊ ನೆಕ್ಸ್ಟು ಇವಾಗೆಲ್ಲ ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀವಿ. ಯೂಶ್ವಲಿ ಈ ಒಂದು ರೆಸ್ಟೋರೆಂಟ್ ಅವ್ರ ಹೋಟೆಲಲ್ಲಿ ಗ್ರೌಂಡ್ ಫ್ಲೋರಲ್ಲೂ ಒಂದು ಬಫೆಟ್ ಇರುತ್ತೆ. ಅಂದರೆ ಯೂಶ್ವಲಿ ನಾವು ಟೀಮ್ ಲಂಚ್ಗೆಲ್ಲ ಬಂದಾಗ ಇಲ್ಲಿ ಬಂದು ನಾವು ತಿಂತಾಯಿದ್ವಿ. ಬಟ್ ಇದು ಒಂದು ಈವೆಂಟ್ ಆಗಿರೋದ್ರಿಂದ ಮೇಲೆ ಆರ್ಗನೈಸ್ ಮಾಡಿದರು ಫಸ್ಟ್ ಫ್ಲೋರಲ್ಲಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದರಿಂದ ಇಲ್ಲೂ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ನಾವೆಲ್ಲ ಬಂದ್ವಿ. ಅಂದರೆ ಬ್ರೌಸ್ ಮಾಡ್ತಾಯಿದ್ದೀವಿ ಸಿಂಪ್ಲಿ ಎಲ್ಲ ಲೊಕೇಶನು ಯಾವ ರೀತಿ ಡೆಕೋರೇಷನ್ಸ್ ಎಲ್ಲ ಇದೆ ಅಂತ. ಫೋಟೋ ಸೆಷನ್ಸ್ ಮಾತ್ರ ಸಖತ್ತಾಗಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಡ್ರೆಸ್ ಮಾಡಿಕೊಂಡು ಬಂದಮೇಲೆ ಒಂದು ಮೆಮೊರೀಸ್ಗೆ ನಮಗೆ ವಿಡಿಯೋಸು ಫೋಟೋಸ್ ಎಲ್ಲ ಇರಬೇಕಲ್ವ ಅಂತ ಈ ಒಂದು ಲೊಕೇಶನಲ್ಲಿ ಫೋಟೋಸ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಒಂಥರ ಹಟ್ಸ್ ಥರನೇ ಮಾಡಿದರು, ಪ್ಲಸ್ ಅದಕ್ಕೆಲ್ಲದಕ್ಕೂ ಡೆಕೋರೇಷನ್ ಮಾಡಿದರು. ಸೊ ಆ ಒಂದು ರೀಸನಿಂದ ಇಲ್ಲಿ ಸ್ವಲ್ಪ ಎಲ್ಲರೂ ಬಂದು ಫೋಟೋಸ್ ಎಲ್ಲ ತೊಗೊಂಡ್ರು. ಸೊ ತುಂಬಾ ಕ್ಲೆನ್ಲಿನೆಸ್ಸು ಮತ್ತು ಆ ಒಂದು ಆ್ಯಂಬಿಯನ್ಸ್ಗೆ ನಾವು ಬಿದ್ದೋಗ್ತೀವಿ ಈ ಹೋಟೆಲಿಗೆ ಬಂದಾಗ ಎಸ್ಪೆಷಲಿ. ಮತ್ತು ಊಟನೂ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಾದ್ರೆ. ಸೊ ನೀವೇನಾದ್ರೂ ಲೈಕ್ ಈ ದೊಂಬ್ಳೂರು ಈ ಕಡೆ ಏನಾದರೂ ಒಂದು ಒಳ್ಳೆ ಬಫೆಟ್ ಲಂಚ್ ಡಿನ್ನರ್ಗೆ ಒಂದು ಆಪ್ಷನ್ ಹುಡುಕ್ತಾ ಇದ್ದರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ತೀನಿ, ಅವ್ರ ರೆಸ್ಟೋರೆಂಟ್ ಅಂತಲೇ ಹೇಳ್ತೀನಿ. ಇದು 4 ಸ್ಟಾರ್ ಹೋಟೆಲು, ಸ್ಟೇ ಕೂಡ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ಬಂದಿದೆ. ಸೊ ಇದು ಕ್ರಿಸ್ಮಸ್ ಥೀಮ್ದು ಡೆಕೋರೇಷನ್ ಆಗಿರೋದ್ರಿಂದ ಎಕ್ಸ್ಮಾಸ್ ಟ್ರೀ ಇಲ್ಲಿ ಹೈಲೈಟ್ ಆಗಿತ್ತು. ಸೊ ನಾವೆಲ್ಲ ಇಲ್ಲಿ ಸ್ವಲ್ಪ ಲೈಕ್ ಫೋಟೋಸು ಎಲ್ಲ ತೊಗೊಂಡ್ವಿ. ನೋಡಿ ಇಷ್ಟು ದೊಡ್ಡದಾಗಿದೆ. ಮತ್ತು ಈ ಒಂದು ಹೋಟೆಲ್ ಕೂಡ ನೋಡ್ತಾ ಇರ್ಬೋದು ನೀವು, ಪಕ್ಕದಲ್ಲೇ ಒಂದು ವಾಲಲ್ಲಿ ಒಂದು ದೊಡ್ಡ ಪೇಂಟಿಂಗ್ ಮಾಡಿದರು, ಅದು ತುಂಬಾ ಇಷ್ಟ ಆಯಿತು ನನಗೆ. ಮತ್ತು ಇಲ್ಲಿ ಮೇಲೆ ಇದೆಲ್ಲ ರೂಮ್ಸ್ ಆ್ಯಕ್ಚುಲಿ ಸುತ್ತಮುತ್ತ ಇರೋದೆಲ್ಲ. ಮತ್ತು ಈ ಗ್ರೌಂಡ್ ಫ್ಲೋರ್ ಎಂಟ್ರ್ ಆಗೋಷ್ಟರಲ್ಲೇ ಅದೊಂಥರ ಫ್ರಾಗ್ರೆನ್ಸ್ ಬರ್ತಾಯಿತ್ತು, ಅದು ರೂಮ್ ಫ್ರೆಶ್ನರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ವ ಆ ಥರದ್ದು. ನನಗಂತೂ ಸಖತ್ ಇಷ್ಟ ಆಯಿತು ಅದು ಸ್ಮೆಲ್ಲು. ಆ ಒಂದು ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋಣ ಅಂತ ನಾವು ಇಲ್ಲಿ ಜಸ್ಟ್ ಬ್ರೌಸ್ ಮಾಡ್ತಾಯಿದ್ದೀವಿ ಲೊಕೇಶನ್ನ. ಮತ್ತು ಇದೊಂದು ನೋಡಿ ಸ್ನೋ ಬಾಲ್ಸ್ ಥರ ಈ ಒಂದು ಡಾಲ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಸಹ ಇವಾಗ ಬಫೆಟ್ ಲಂಚ್ ಎಲ್ಲ ಅವರು ಅರೇಂಜ್ಮೆಂಟ್ ಮಾಡಿಟ್ಟಿದ್ರು. ಅಂದರೆ ಈ ರೆಗ್ಯುಲರ್ ಹೋಟೆಲಲ್ಲಿ ಯಾರು ಸ್ಟೇ ಮಾಡಿರ್ತಾರಲ್ಲ ಅವ್ರಿಗೆ, ಇಲ್ಲಾಂದರೆ ಏನಂದರೆ ಟೀಮ್ ಲಂಚ್ ಅಂತ ಏನಾರ ಬಂದಾಗ ಮೊದಲೇ ಬುಕ್ ಮಾಡಿರ್ತಾರಲ್ವ ಅಂಥವ್ರಿಗೆಲ್ಲ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಲೈಕ್ ಬಫೆಟ್ ಲಂಚ್ ಆರ್ ಡಿನ್ನರ್ಸ್ ಆಪ್ಷನ್ ಸಹ ಇದೆ. ಸೊ ಅದು ಏನೇನು ಆಪ್ಷನ್ ಇರುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸಲ್ಲಿ ಬರೋಷ್ಟರಲ್ಲಿ ಈ ಥರ ಹಟ್ಸ್ ಇರುತ್ತಲ್ಲ ಇದರಲ್ಲಿ ಕೂತ್ಕೊಂಡು ತಿನ್ಬೋದು. ಇಲ್ಲಾಂದರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಈ ಥರ ಒಂದು ಪ್ಲೇಸ್ ಇರುತ್ತೆ ವಿತ್ ಚೇರ್ಸು, ಇಲ್ಲಿ ಸಹ ನಾವು ತಿನ್ಬೋದು. ಈ ಸುತ್ತು ಇರೋದು ಬಂದು ಆ ಬಫೆಟ್ ಏನೇನಿರುತ್ತಲ್ವ ಅದು ಆಪ್ಷನ್ಸು. ಅಂದರೆ ನಾವೇ ಓನಾಗಿ ನಮ್ಮದು ಚಾಟ್ಸ್ನ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಅವ್ರಿಗೆ ಹೇಳಿದ್ರೆ ಅವರು ಸರ್ವ್ ಮಾಡ್ತಾರೆ. ಮತ್ತು ಆಪ್ಷನ್ಸ್ ಅಂತೂ ತುಂಬಾ ಇರುತ್ತೆ. ಈ ಕೋರಮಂಗಲ ಈ ಕಡೆ ಇರೋ ಆಫೀಸವರೆಲ್ಲ ಇದನ್ನು ನೀವು ಆಪ್ಟ್ ಮಾಡ್ಬೋದು ನೋಡಿ, ಟೀಮ್ ಲಂಚಸ್ಗೆಲ್ಲ ಒಂದು ಒಳ್ಳೆ ಆಪ್ಷನ್ನು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಬಫೆಟ್ ಸಹ ತೋರಿಸ್ತಾ ಇದ್ದೀನಿ, ಹೆಂಗಿರುತ್ತೆ ಆರ್ಗನೈಸ್ ಮಾಡಿಟ್ಟಿರ್ತಾರೆ ಅನ್ನೋದ್ರ ಬಗ್ಗೆ. ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಹರ್ಬ್ಸ್ ಎಲ್ಲನೂ ಅಷ್ಟೇ ಅಲ್ಲೇ ಬೆಳೆದಿರ್ತಾರೆ, ಅದನ್ನೇ ಕಿತ್ತಿ ಹಾಕ್ತಾರೆ. ಅದೆಲ್ಲ ಲೈವ್ ಆಮ್ಲೆಟ್ ಕೌಂಟ್ರಿದು ನೋಡಿ, ಅಲ್ಲೇ ಹರ್ಬ್ಸ್ ಇದೆ ಬೆಳೆದಿರೋದು, ಅದನ್ನೇ ಹಾಕಿ ಆಮ್ಲೆಟ್ ಮಾಡಿಕೊಡ್ತಾರೆ. ಮತ್ತು ವೆಜ್ಜು ನಾನ್ ವೆಜ್ಗೆಲ್ಲ ತುಂಬಾ ಆಪ್ಷನ್ಸ್ ಇರುತ್ತೆ. ಈವನ್ ಪಿಜ್ಜಾಸು ಎಲ್ಲ ಕಾಂಟಿನೆಂಟಲ್ ಫುಡ್ಸು ಇರುತ್ತೆ. ಸೊ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ದಿನ ಅಂತ. ಸೊ ಪ್ರತಿನಿತ್ಯ ಈ ವರ್ಕ್ ಪ್ರೆಷರು ಆ ಕೆಲಸ ಈ ಕೆಲಸ ಅಂತ ತಲೆನೋವಿರುವಾಗ ಒಂದು ದಿನ ಅದನ್ನೆಲ್ಲ ಮರೆತು ಫ್ರೆಂಡ್ಸ್ ಜೊತೆ ಆರಾಮಾಗಿ ಒಂದು ಒಳ್ಳೆ ಊಟ ತಿನ್ಕೊಂಡು ಮ್ಯೂಸಿಕ್ ಕೇಳಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಸೊ ಇದು ಆ ಥರದ್ದೊಂದು ದಿನ ಅಂತಲೇ ಹೇಳ್ಬೋದು. ಸೊ ತುಂಬ ಮೆಮೊರಬಲ್ ಆಗಿತ್ತು.
ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಈ ವ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಕೊನೆ ತನಕ ಯಾರೆಲ್ಲ ನೀವೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.